ಕೇಳಿಸ್ತಾ ಎಲ್ರಿಗೂ? ಕೇಳಿಸ್ತಾ ಅಲ್ಲಿ ಹಿಂದ್ಗಡೆ? ಹಾಂ, ಇವತ್ತಿನ ದಿನ ನಮ್ಮ ಈ KGF ಜಿಲ್ಲಾ ಪೊಲೀಸ್ ವತಿಯಿಂದ ರಾಬರ್ಟ್ಸನ್ ಪೇಟೆ ಪೊಲೀಸ್ ಠಾಣೆ ವತಿಯಿಂದ ಒಂದು ಕಾನೂನು ಅರಿವು ಕಾರ್ಯಕ್ರಮ, ಅದರ ಜೊತೆಗೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅಪರಾಧ ತಡೆ ಮಾಸಾಚರಣೆ ಆಚರಿಸ್ತಾ ಇದ್ದೀವಿ. ಈ ಡಿಸೆಂಬರ್ ತಿಂಗಳು ಒಂದು ತಿಂಗಳು ಪೂರ್ತಿ ಅಪರಾಧ ತಡೆ ಮಾಸಾಚರಣೆಯನ್ನು ಆಚರಿಸ್ತೀವಿ. ಇದರಲ್ಲಿ ಈ ಅಪರಾಧ ತಡೆ ಮಾಸಾಚರಣೆಯಲ್ಲಿ ಈ ಒಂದು ವರ್ಷದಲ್ಲಿ ಎಂತೆಂಥ ಪ್ರಕರಣಗಳು ದಾಖಲಾಗಿದ್ದಾವೆ, ಅದನ್ನು ತಡೆಗಟ್ಟಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕು, ಮುಂದೆ ಆಗುವಂಥ ಅಪರಾಧಗಳನ್ನು ಯಾವ ರೀತಿ ತಡೆಗಟ್ಟಬೇಕು, ಮತ್ತೆ ಯಾವ ರೀತಿ ನಾವು ಜಾಗೃತರಾಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಸಭೆ ಈ ಸಂಜಯ್ ಗಾಂಧಿ ನಗರದಲ್ಲಿ ಇವತ್ತಿನ ದಿನ ಏರ್ಪಡಿಸಿದ್ದೇವೆ. ನಮಗೆ ಸಹಕಾರ ಮಾಡಿದಂಥ ವೇದಿಕೆ ಮೇಲೆ ಆಸೀನರಿರುವ ಶಿವ ಅವರು ಹಾಗೂ ಅಯಾಜ್ ಮುತ್ತೂರವರು ಇದ್ದಾರೆ. ಹಾಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲ ಮಹಿಳಾ ತಂಡ ಸ್ವಲ್ಪ ಜಾಸ್ತಿ ಇದೆ, ಇದು ಖುಷಿ ವಿಚಾರ ನಮಗೆ. ಯಾಕೆಂದರೆ ಎಲ್ಲೂ ಫಂಕ್ಷನಲ್ಲಿ ಎಷ್ಟು ಫಂಕ್ಷನಲ್ಲಿ ನೋಡಿದ್ದೀವಲ್ಲ, ಹೆಣ್ಮಕ್ಳು ಕಡಿಮೆ ಬರೋದು, ಇಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ, ಭಾಳ ಖುಷಿ ಆಯ್ತು ನನಗೆ. ಯಾಕೆಂದರೆ ಮಹಿಳೆಯರಿಗೆ ಸಂಬಂಧಿಸುವಂಥ ಕೆಲವೊಂದಿಷ್ಟು ಕಾನೂನು ಅರಿವು ಕಾರ್ಯಕ್ರಮಗಳು ಆಗ್ತಾ ಇರ್ತವೆ. ಅದಕ್ಕೆ ಮಹಿಳೆಯರೇ ಇರಲ್ಲ ಅಲ್ಲಿ. ಇಲ್ಲಿ ಸಂಜಯ್ ಗಾಂಧಿ ನಗರದಲ್ಲಿ ಇವತ್ತೇನು ಏರ್ಪಡಿಸಿದ್ದಾರೆ ಅದರಲ್ಲಿ ಜಾಸ್ತಿ ಜನ ಮಹಿಳೆಯರಿದ್ದೀರ. ಅದಕ್ಕೆ ತಮ್ಮ ಮಹಿಳೆಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಕಾನೂನು ಅರಿವು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ. ಇತ್ತೀಚೆಗೆ ಒಂದು ಬಾಲ್ಯ ವಿವಾಹ 18 ವರ್ಷದ ಒಳಗಿನವರಿಗೆ ಹೆಣ್ಣು ಮಕ್ಕಳಿಗೆ ಅಥವಾ ಗಂಡು ಮಕ್ಕಳಿಗೆ ಮದುವೆ ಮಾಡೋದು ಕಾನೂನು ಬಾಹಿರ. ಅದು ನಮಗೆ ವಿಶ್ವಸಂಸ್ಥೆಯ ಆದೇಶದ ಪ್ರಕಾರ ಒಂದು ನಿಯಮಾವಳಿಗಳನ್ನು ಕೊಟ್ಟಿದೆ. ಅದರಲ್ಲಿ 18 ವರ್ಷದ ಒಳಗಿನವರು ಎಲ್ಲರೂ ಮಕ್ಕಳು ಅವರು ಕಡ್ಡಾಯವಾಗಿ ಶಿಕ್ಷಣವನ್ನು ಪಡಿಬೇಕು. ಅದಕ್ಕೋಸ್ಕರ 18 ವರ್ಷದ ಒಳಗಿನವರಿಗೆ ದಯವಿಟ್ಟು ಮದುವೆ ಮಾಡಿಕೊಡಬೇಡಿ. ಯಾಕೆಂದರೆ ಅದು ಬರೇ ಏನು ಕೌಟುಂಬಿಕ ಸಮಸ್ಯೆಯಿಂದ ಬಾಲ್ಯ ವಿವಾಹಗಳು ಜಾಸ್ತಿ ಆಗ್ತವೆ. ಹೆಣ್ಮಕ್ಳಿದ್ದಾರೆ, ಮುಂದೆ ಹೆಂಗೆ ಮದುವೆ ಮಾಡಿಕೊಡೋದು, ಈಗಲೇ ಮದುವೆ ಮಾಡಿಕೊಡೋಣ, ಭಾರ ಆದರೂ ಕಡಿಮೆ ಆಗುತ್ತೆ ಅಂತ. ಬಟ್ ಈ ಇತ್ತೀಚಿನ ದಿನಗಳಲ್ಲಿ ನೋಡಿದರೆ ಇದ್ರ ಬಗ್ಗೆ ಅರಿವು ಇಲ್ಲದೇ ಜಾಸ್ತಿ ಬಾಲ್ಯ ವಿವಾಹ ಪ್ರಕರಣಗಳು ಆಗ್ತಾ ಇದ್ದಾವೆ. ಈ ಬಾಲ್ಯ ವಿವಾಹ ಮಾಡೋದ್ರಿಂದ ಏನೇನು ಅನಾಹುತ ಆಗ್ತವೆ, ಒಂದು ಹೆಲ್ತ್ ಇಶ್ಯೂ ಆಗ್ತವೆ. ಅದೇ ಈಗ ಒಂದು ಹೆಣ್ಣು ಮಗು 18 ವರ್ಷ ಒಳಗಡೆ ಇರೋದಕ್ಕೆ ಮಗು ಅಂತ ಕನ್ಸಿಡರ್ ಮಾಡ್ತೀವಿ. ಅವಳು ಗರ್ಭಾವಸ್ಥೆ ಧರಿಸಿದರೆ ಆಮೇಲೆ ಅದಕ್ಕೊಂದು ಮಗುವಿಗೆ ಮಗು. ಅದಕ್ಕೋಸ್ಕರ ಅದರಿಂದ ಏನಾಗುತ್ತೆ, ಮಗುವಿನ ಬೆಳವಣಿಗೆ ಕೂಡ ಸಮಸ್ಯೆ ಆಗುತ್ತೆ. ಆಮೇಲೆ ತಾಯಿ ಮರಣ ಹೊಂದುವ ಸಂಭವ ಜಾಸ್ತಿ ಇರುತ್ತೆ. ಅಂದರೆ ಮೆಟರ್ನಿಟಿ. ಹಂಗಾಗಿ ಮೆಚುರಿಟಿ ಆದಮೇಲೆ ಅಂದರೆ 20 ವರ್ಷ ಆದಮೇಲೆ ಮದುವೆ ಮಾಡಿಕೊಟ್ರೆ ಅವರಿಗೆ ಗರ್ಭಾವಸ್ಥೆ ಎಲ್ಲ ನೀಟಾಗಿ ಬೆಳೆದಿರುತ್ತೆ, ಅದು ತೊಂದರೆ ಆಗಲ್ಲ. ಇದೊಂದು. ಮತ್ತು ಅದರ ಜೊತೆಗೆ ಮೆಂಟಲಿ ಪ್ರೆಷರು ಅದು ಕಂಡು ಬರಲ್ಲ, ಅದು ಅನುಭವಿಸಿದಾಗ ಗೊತ್ತಾಗುತ್ತೆ. ಮಕ್ಕಳಿದ್ದಾಗ ಅವ್ರಿಗೆ ಏನು ಮಾಡಬೇಕು, ಯಾವ ರೀತಿ ಇರಬೇಕು ಅಂತ ಗೊತ್ತಿರಲ್ಲ. ಅವ್ರಿಗೇನೆ ಪ್ರೆಗ್ನೆಂಟ್ ಆದಾಗ ಅವ್ರಿಗೆ ಮೆಂಟಲಿ ಟಾರ್ಚರ್ ಆಗುತ್ತೆ. ಅದರಿಂದ ಖಿನ್ನತೆಗೆ ಒಳಗಾಗ್ತಾರೆ, ಸೂಸೈಡ್ ಅಟೆಂಪ್ಟ್ ಮಾಡೋದು, ಈ ರೀತಿಗಳಾಗ್ತವೆ. ಅದಕ್ಕೋಸ್ಕರ ದಯವಿಟ್ಟು ಯಾವುದೇ ಕಾರಣಕ್ಕೂ ಬಾಲ್ಯ ವಿವಾಹ ಮಾಡೋಕ್ಕೆ ಹೋಗಬೇಡಿ. ಮತ್ತು 18 ವರ್ಷದ ಒಳಗಿನವರು ಲವ್ ಮಾಡೋದು, ಓಡಿ ಹೋಗೋದು ಅದು ಮಾಡ್ತಾರೆ. ಅದರಿಂದ ಏನಾಗುತ್ತೆ, ನಮಗೆ 2012ರಲ್ಲಿ ಒಂದು ಪೋಕ್ಸೋ ಕಾಯ್ದೆ ಬಂದಿದೆ, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಅಂತ. ಈಗ ಹೆಣ್ಮಕ್ಳು ಅವ್ರಿಗೆ ಗೊತ್ತಿರಲ್ಲ, ಸ್ಕೂಲ್ ಟೈಮಲ್ಲಿ ಯಾವುದೋ ಹುಡುಗನ ಇಷ್ಟಪಡ್ತಾರೆ, ಅವನ ಜೊತೆ ಓಡಿ ಹೋಗ್ತಾರೆ, ಆಮೇಲೆ ಅಲ್ಲಿ ಪ್ರೆಗ್ನೆಂಟ್ ಆಗ್ತಾರೆ. ಅದರಿಂದ ಕಾನೂನು ಇಷ್ಟು ಸ್ಟ್ರಿಕ್ಟ್ ಆಗಿದೆ, ಅವರು ಮಕ್ಕಳನ್ನ ಮಾತನ್ನು ಕನ್ಸಿಡರ್ ಮಾಡಲ್ಲ. ಯಾರು ತಂದೆ ತಾಯಿ ಇರ್ತಾರೋ ಅವ್ರದ್ದೇ ಕನ್ಸಿಡರ್ ಆಗೋದು. ಅವ್ರ ಮಕ್ಕಳಿದ್ದಾಗ ಅವ್ರು ಏನಾದರೂ ಈ ರೀತಿ ಅಪರಾಧಗಳನ್ನು ಮಾಡಿದರೆ ಹೋಗಿ ಯಾರಾದ್ರ ಜೊತೆ ಓಡಿ ಹೋಗೋದು ಅಥವಾ
ಅವ್ರ ಜೋಡಿ ಲವ್ ಮಾಡೋದು ಮಾಡ್ತಾರಲ್ಲ, ಅದು ಬಂದು ಕೇಸ್ ಆದರೆ ಮಿನಿಮಮ್ 10 ಇಯರ್ಸ್ ಕನ್ವಿಕ್ಷನ್ ಆಗುತ್ತೆ. ಪೋಕ್ಸೋ ಕೇಸಲ್ಲಿ ಜಡ್ಜು ಸೀರಿಯಸ್ ಆಗಿ ಪನಿಷ್ಮೆಂಟ್ ಕೊಡ್ತಾರೆ. ಸುಮಾರು ಆಗಿದ್ದಾವೆ ಇಲ್ಲೇ ನಮ್ಮ KGF ಅಲ್ಲೇ ಸುಮಾರು ಪ್ರಕರಣಗಳಾಗಿ ಕನ್ವಿಕ್ಷನ್ ಆಗಿ ಜೈಲಲ್ಲಿದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ಮಕ್ಕಳಿಗೆ ತಂದೆ ತಾಯಂದಿರು ಅವ್ರಿಗೆ ಹೇಳಬೇಕು. ಅಂಥದ್ದೇನಾದರೂ ಈಗ ಕೆಲವೊಂದಿಷ್ಟು ವಿಚಾರ, ಈಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಫಾಲೋ ಮಾಡೋದು, ಹುಡುಗರು ಬೆನ್ನತ್ತೋದು, ಚುಡಾಯಿಸೋದು ಮಾಡ್ತಾ ಇರ್ತಾರೆ. ಅಂಥವೇನಾದರೂ ಇನ್ಸಿಡೆಂಟ್ ಆದರೆ ಇಮಿಡಿಯೇಟ್ ಸ್ಟೇಷನ್ಗೆ ಕಾಲ್ ಮಾಡಬೇಕು. 112 ಇದೆ ಎಮರ್ಜೆನ್ಸಿ ನಂಬರು. 112ಗೆ ಕಾಲ್ ಮಾಡಿದರೆ ಜೀಪ್ ಬರುತ್ತೆ. ಇಲ್ಲ ನಮ್ಮ ಸ್ಟೇಷನ್ ನಂಬರ್ ಇದೆ, ಅದಕ್ಕೂ ಕಾಲ್ ಮಾಡಿದರೆ ಪೊಲೀಸ್ನವ್ರು ನಾವು ಬಂದು ಅಟೆಂಡ್ ಮಾಡ್ತೀವಿ. ಅದು ಆಗಲಿಲ್ಲ, ಚೈಲ್ಡ್ ಹೆಲ್ಪ್ಲೈನ್ ನಂಬರ್ ಇದೆ 1098 ಅಂತ, ಆ ನಂಬರ್ಗಾದರೂ ಕರೆ ಮಾಡ್ಬೋದು. ಯಾರಾದರೂ ಕರೆ ಮಾಡಿದರೂ ರೆಸ್ಪಾನ್ಸ್ ಮಾಡ್ತಾರೆ. ಅದಕ್ಕೆ ಸ್ಕೂಲ್ಗೆ ಹೋಗೋ ಮಕ್ಕಳು ಯಾರಾದರೂ ಹಿಂಗೆ ಫಾಲೋ ಮಾಡ್ತಾ ಇದ್ದಾರೆ, ಯಾರಾದರೂ ಪೋಲಿ ಹುಡುಗರು ಬಂದು ನಮಗೆ ಹೆರಾಸ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸಿದರೆ ಅದರಿಂದ ಹೆದರಿ ಸ್ಕೂಲ್ ಬಿಡೋದಾಗಿರ್ಬೋದು, ಅಥವಾ ಇನ್ನೊಂದೇನೋ ಸೂಸೈಡ್ ಮಾಡ್ಕೊಳ್ಳೋದು, ಅಥವಾ ಭಯ ಪಡೋದು, ಮನೇಲಿ ಹೇಳಿದರೆ ಏನು ತಿಳ್ಕೊತಾರೆ ನನ್ನ ಬಗ್ಗೆ ಅಂತ ಅಂದ್ಕೊಳ್ಳೋದು, ಆ ರೀತಿ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ, ಭಯ ಪಡಬೇಡಿ. ಅಂತ ಏನಾದ್ರು ಇನ್ಸಿಡೆಂಟ್ ಆದರೆ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡಿ, ನಾವು ಅಟೆಂಡ್ ಮಾಡ್ತೀವಿ. ಅಷ್ಟು ನಿಮಗೆ ನಾವು ಈಗ ಮಕ್ಕಳಿಗೆ ಅಟೆಂಡ್ ಮಾಡೋಕ್ಕಾದ್ರೆ ನಾವು ಯೂನಿಫಾರ್ಮಲ್ಲಿ ಅಟೆಂಡ್ ಮಾಡಲ್ಲ. ಮಫ್ತಿ ಡ್ರೆಸ್ಸಲ್ಲಿ ಚಿಕ್ಕ ಮಗು ಹೆಣ್ಮಗು ಆಗಿದ್ದರೆ ಮಹಿಳಾ ಪೊಲೀಸ್ನವ್ರು ಇರ್ತಾರೆ, ಅವರು ಬಂದು ಅಟೆಂಡ್ ಮಾಡ್ತಾರೆ. ಗಂಡು ಮಗು ಆಗಿದ್ದರೆ ನಮ್ಮ ಪುರುಷ ಪೊಲೀಸ್ನವ್ರು ಇರ್ತಾರೆ, ಅವರು ವಿದೌಟ್ ಯೂನಿಫಾರ್ಮು ಮಫ್ತಿಲಿ. ಅವರಿಗೆ ಪೊಲೀಸ್ ಅಂತ ಭಯ, ಡ್ರೆಸ್ ನೋಡಿದರೆ ಭಯ ಪಡ್ತಾರೆ. ಅದು ಭಯ ಪಡಬಾರ್ದು ಅನ್ನೋ ಉದ್ದೇಶದಿಂದ ಸಿವಿಲ್ ಡ್ರೆಸ್ಸಲ್ಲೇ, ನೀವು ಹಾಕೋ ಡ್ರೆಸ್ಸಲ್ಲೇ ಇದ್ದು ವಿಚಾರಣೆ ಮಾಡಿ ಅವರಿಂದ ಹೇಳಿಕೆ ಪಡಿತೇವೆ. ಅದಕ್ಕೋಸ್ಕರ ಇಷ್ಟೆಲ್ಲ ಇದೆ ಕಾನೂನಲ್ಲಿ, ನೀವು ಇದರದ ಸದುಪಯೋಗ ತಗೋಬೇಕು. ಮತ್ತು PUC ಬಂದಂಥ ಮಕ್ಕಳು, ವಿದ್ಯಾರ್ಥಿಗಳ ಮೇಲೆ ಸ್ವಲ್ಪ ಗಮನ ಹರಿಸಬೇಕು. ಅವ್ರು ಏನು ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ತಿರುಗಾಡ್ತಾ ಇದ್ದಾರೆ, ಎಂತೆಂಥ ಅವ್ರನ್ನ ಸಹವಾಸ ಮಾಡಿದ್ದಾರೆ. ಈಗ ನೋಡ್ತಾ ಇದ್ದೀವಿ ನಾವು ಸುಮಾರು ಏನು ಕ್ರೈಮ್ ಕೇಸಸ್ ಆಗ್ತಾ ಇರೋದು. ಇಲ್ಲಿ ಏನಾದರೂ ಒಂದು ಗಲಾಟೆ ಆಗಿದೆ ಅಂದರೆ ಅಲ್ಲಿ ಚಾಕು ಚೂರಿ ಎತ್ಕೊಂಡು ತಿರುಗಾಡೋದು, ಅದು ಆಗಬಾರ್ದು. ಇದರಿಂದ ಏನಾಗುತ್ತೆ, ಅವ್ರಿಗೆ ಗೊತ್ತಿಲ್ಲ ಕಾನೂನು ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ. ಆ ಚಾಕು ಚೂರಿ ಇಟ್ಕೊಂಡು ಓಡಾಡಿದ ಮೇಲೆ ಒಂದು ಯಾವುದಾದ್ರು ಒಂದು ಪ್ರಕರಣ ದಾಖಲಾದರೆ, ಕನ್ವಿಕ್ಷನ್ ಆದರೆ ಮಿನಿಮಮ್ 10 ಇಯರ್ಸ್ ಕನ್ವಿಕ್ಷನ್ ಆಗುತ್ತೆ. ಮತ್ತು ಅವ್ರ ಜೀವನ ಪೂರ್ತಿ ಜೈಲಲ್ಲೇ ಕಳೆಯೋಕ್ಕಾಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಯಾವುದೇ ಕಾರಣಕ್ಕೂ ಈಗ ಯಾರು ಹುಡುಗರಿದ್ದೀರಾ ಅಂದರೆ ಹುರುಪಿರುತ್ತೆ ನಿಮಗೆ, ಹಂಗಂತ ಹೇಳಿ ಗಲಾಟೆ ಮಾಡ್ಕೊಳ್ಳೋದು, ಚಾಕು ತೊಗೊಂಡು ತಿರುಗಾಡೋದು, ಯಾವುದೋ ಒಂದು ಉದ್ದೇಶ, ಅವ್ನಿಗೇನು ಗೊತ್ತೇ ಇರಲ್ಲ, ಇವ್ನು ಯಾಕೆ ಹೊಡೆದಿದ್ದಾನಂತ ಗೊತ್ತಿರಲ್ಲ, ಇವ್ನು ಯಾರಂತ ಗೊತ್ತಿರಲ್ಲ, ಹಂಗೆ ಗಲಾಟೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವ್ನು ಕೇಳಿದ್ರೆ ಯಾಕೆ ಹೊಡೆದ ಅಂತ ಕೇಳಿದ್ರೆ ಅವ್ನು ಯಾರಂತ ಗೊತ್ತಿಲ್ಲ ಸರ್, ನಾನು ಇದನ್ನು ಏನೋ ಕಬಾಬ್ ತಿನ್ನಕ್ಕೆ ಹೋಗಿ ಗಲಾಟೆ ಮಾಡ್ಕೊಂಡಿದ್ದಾರೆ. ಮನೆಯಲ್ಲಿ ಮುನ್ಸಿಪಲ್ ಗ್ರೌಂಡ್ ಹತ್ರ ಕಬಾಬ್ ತಿನ್ನಕ್ಕೆ ಹೋಗಿ ಅವನೇನೋ ಕೇಳಿದ್ನಂತೆ, ಇವನು ಕೊಡಲಿಲ್ಲಂತೆ. ಅದಕ್ಕೆ ಅಲ್ಲಿ ಏನಿದೆ ಅದು ತೊಗೊಂಡು ಹಾಕೋನು, ಚೂರಿ ತೊಗೊಂಡು ಹಾಕೋನು, ಹಂಗಾಗ್ತಾರೆ. ಅಂಥದ್ದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಹಂಗೆ ಮಾಡಿದರೆ ಅನುಭವಿಸೋದು ನೀವೇ. ಕೇಸ್ ಆಗುತ್ತೆ, ಅರೆಸ್ಟ್ ಆಗ್ತಾರೆ, ಜೈಲಿಗೆ ಹೋಗ್ತಾರೆ. ಅದಕ್ಕೋಸ್ಕರ ಇಲ್ಲಿ ಏನು ಹುಡುಗರಿದ್ದೀರಾ ದಯವಿಟ್ಟು ನೀಟಾಗಿ, ಇಲ್ಲೊಂದು ಗ್ರಂಥಾಲಯ ಇದೆ ನಿಮ್ಮದು, ಇದನ್ನು ನೋಡಿದ್ದೆ ನಾನು, ಗ್ರಂಥಾಲಯ ಇದೆ, ಸ್ಕೂಲ್ಸ್ ಇದ್ದಾವೆ, ಕಾಲೇಜಸ್ ಇದ್ದಾವೆ. ದಯವಿಟ್ಟು ಡ್ರಾಪ್ಔಟ್ ಆಗಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ಮಿನಿಮಮ್ ಡಿಗ್ರಿವರೆಗಾದರೂ ಎಜುಕೇಷನ್ ತೊಗೋಬೇಕು. ಫ್ರೀ ಎಜುಕೇಷನ್ ಇದೆ, ಯಾಕೆ ಬಿಡಬೇಕು? ಫ್ರೀ ಎಜುಕೇಷನ್ ಯಾರು ಕೊಡಲ್ಲ. ಅಂಥದ್ರಲ್ಲಿ ಗೌರ್ಮೆಂಟು ಎಲ್ರಿಗೂ ಫ್ರೀ ಎಜುಕೇಷನ್ ಇದೆ. ಡಿಗ್ರಿವರೆಗೂ ಓದಬೇಕಾದ್ರೆ, PUC ಓದಬೇಕಾದ್ರೆ ಸ್ಟೈಫಂಡ್ ಬರುತ್ತೆ, ಸ್ಕಾಲರ್ಶಿಪ್ ಕೊಡ್ತಾರೆ. ಅದ್ರ ಮೇಲೆ ಓದ್ಬಿಟ್ಟು ಒಂದು ಯಾವುದೋ ಒಂದು ನೌಕರಿ ತೊಗೊಂಡ್ರೆ ನಿಮ್ಮ ಕುಟುಂಬ ಆದರೂ ಅದ್ರ ಮೇಲೆ ಅವಲಂಬನೆ ಆಗಿರುತ್ತೆ. ಅಟ್ಲೀಸ್ಟ್ ಅವ್ರಿಗಾದರೂ ಸಹಾಯ ಮಾಡ್ಬೋದು. ಅದಕ್ಕೋಸ್ಕರ ವಿದ್ಯಾರ್ಥಿಗಳು, ಏನು ಯುವಕರಿದ್ದೀರಾ, ದಯವಿಟ್ಟು ನಿಮ್ಮ ಜೀವನನ ಈ ಚಾಕು ಚೂರಿ ಹಿಡ್ಕೊಂಡು ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಸುಮಾರು ಇಲ್ಲಿ ಅನುಭವಿಸಿದ್ದಾರೆ, ಇದ್ದವರು ಇದ್ದಾರೆ. ಇಲ್ಲೇ ನಮಗೆ ಹೇಳ್ಬೇಕು, ಕುಮರೇಶ್ ಇದ್ದಾನೆ, ಅವ್ನು ಯಾವಾಗ ಮಾಡಿದ ಅಫೆನ್ಸು ಈಗಲಾದರೂ ಸಫರ್ ಪಡ್ತಾನೆ ಅವನು. ಆಗುತ್ತಲ್ಲಪ್ಪ, ಬೇಜಾರಾಗುತ್ತಲ್ಲ ನಿನಗೆ. ಡೈಲಿ ಪೊಲೀಸ್ನವರು ಮನೆ ಹತ್ರ ಬರೋದು ತೊಂದರೆ ಆಗುತ್ತಲ್ಲ. ಇಲ್ಲಿವರೆಗೂ ಗುಡ್ ಬಿಹೇವಿಯರಿಂದ ಇದ್ದಾನೆ, ಅದಾದಮೇಲೆ ಬೇರೆ ಯಾವುದೂ ಕೇಸ್ಗಳಾಗಿಲ್ಲ ಅವನ ಮೇಲೆ. ಅದಕ್ಕೆ ಇಂಥವು ಮಾಡ್ಕೊಂಡ್ರೆ, ಒಂದು ಎಡವಿದ್ರೆ ಅದು ಜೀವನ ಪೂರ್ತಿ ಇರುತ್ತೆ. ಅಂಥವು ಮಾಡ್ಕೊಳಕ್ಕೆ ಹೋಗಬೇಡಿ. ಅದಕ್ಕಿಂತ ಮುಂಚಿತವಾಗಿ ನಾವು ಜಾಗೃತರಾಗಬೇಕು. ಏನು ಕಾನೂನು ನಡೆಯಿದೆ, ಏನಾದರೂ ನಿಮಗೆ ಹಂಗೆ ತೊಂದರೆ ಆಯಿತಾ, ಬಂದು ಸ್ಟೇಷನ್ ಹತ್ರ ಬಂದು ಕಂಪ್ಲೇಂಟ್ ಕೊಡಿ. ಅದು ಬಿಟ್ಬಿಟ್ಟು ನೀವು ಹೋಗಿ ಗುಂಪು ಕಟ್ಕೊಂಡು ಹೋಗಿ ಹೊಡೆಯೋದು, ಅವ್ನು ಇನ್ನೊಬ್ಬ ಗುಂಪು ಕಟ್ಕೊಂಡು ನಿಮ್ಮನ್ನು ಹೊಡೆಯೋದು, ಆ ರೀತಿ ದಯವಿಟ್ಟು ಮಾಡ್ಕೊಳಕ್ಕೆ ಹೋಗಬೇಡಿ.
ಮತ್ತು ಪೊಲೀಸ್ ಕಣ್ಗಾವಲಲ್ಲಿ ಇರ್ತೀರ ಯಾವಾಗಲೂ. ನಿನ್ನೆ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ರೂಟ್ ಮಾರ್ಚ್ ಮಾಡಿದ್ವಿ. ಎಲ್ಲೆಲ್ಲಿ ಸೆನ್ಸಿಟಿವ್ ಏರಿಯಾ ಇದ್ದಾವೆ, ಈಗ ಹಬ್ಬಗಳು ಬರ್ತಾ ಇದ್ದಾವೆ. ಈಗ ಈ ವರ್ಷ ಕಡೆಯ ಹಬ್ಬ ಡಿಸೆಂಬರ್ 25 ಕ್ರಿಸ್ಮಸ್ ಬರುತ್ತೆ. ಅದಾದಮೇಲೆ ವರ್ಷಾಚರಣೆ ಪ್ರಾರಂಭೋತ್ಸವ ಜನವರಿ 1 ಹೊಸ ವರ್ಷ ಬರುತ್ತೆ. ಅದಾದಮೇಲೆ ಪೊಂಗಲ್ ಬರುತ್ತೆ. ಹೀಗೆ ಒಂದೊಂದು ಹಬ್ಬ ಬರ್ತಾವೆ. ಹಬ್ಬಗಳ ಟೈಮಲ್ಲಿ ಹಬ್ಬ ಮಾಡಬೇಕು ಹೊರತಾಗಿ ಅದರಿಂದ ಇನ್ನೊಬ್ಬರಿಗೆ ಹಾನಿ ಮಾಡಬೇಕಾದ್ರು ಗಲಾಟೆ ಮಾಡ್ಕೊಳ್ಳೋದು ದಯವಿಟ್ಟು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮತ್ತು ಇತ್ತೀಚೆಗೆ ಸೈಬರ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ನೀವೇನು ನಿಮ್ಮ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರಲ್ಲ, ಈ ಮೊಬೈಲಿಂದನೇ ಅಫೆನ್ಸಸ್ ಜಾಸ್ತಿ ಆಗ್ತಾ ಇದ್ದಾವೆ. ಯಾಕೆಂದರೆ ಗೊತ್ತಿರಲ್ಲ ನಿಮಗೆ, ಯಾವುದೋ ಅನ್ನೋನ್ ಪರ್ಸನ್ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ವಾಟ್ಸಪ್ಪು ಎಲ್ಲ ಯೂಸ್ ಮಾಡ್ತಾ ಇರ್ತೀರಿ. ಅದರಲ್ಲಿ ಅನ್ನೋನ್ ಪರ್ಸನ್ ಯಾವುದಾದ್ರೂ ಒಂದು ಮೆಸೇಜ್ ಮಾಡ್ತಾರೆ, ಅದು ಅವ್ರ ಜೊತೆ ಚಾಟ್ ಮಾಡ್ತೀರಾ, ಅಲ್ಲಿ ವಿಡಿಯೋ ಶೇರ್ ಮಾಡ್ಕೊತೀರಾ. ಅವುಗಳು ಏನಾಗ್ತವೆ ಮಾಡ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು ಮಾಡ್ತಾರೆ. ಈಗೆಲ್ಲ ಗೊತ್ತಾಗ್ತಾ ಇದೆ ಯಾರು ಮಾಡ್ತಾರೆ, ಯಾರು ಎಲ್ಲಿಂದ ಮಾಡ್ತಾರೆ ಅಂತ ಎಲ್ಲ ಕಂಡುಹಿಡಿತಾ ಇದ್ದಾವೆ, ಗೊತ್ತಾಗ್ತಾ ಇದೆ. ಟೆಕ್ನಾಲಜಿ ಅಷ್ಟು ಮುಂದುವರೆದಿದೆ. ಬಟ್ ಹಿಂಗೆ ಮಾಡೋದ್ರಿಂದ ಅದು ಏನಾಗುತ್ತೆ, ಕೆಲವೊಬ್ರು ಸೆನ್ಸಿಟಿವ್ ಇರ್ತಾರೆ. ಸ್ಕೂಲ್ ಟೈಮಲ್ಲಿ ಇಂಥದ್ದು ಮಾಡೋದ್ರಿಂದ ಅದೇನಾದರೂ ಯಾವುದೋ ಬೇರೆ ರೀತಿ ವಿಡಿಯೋ ಎಡಿಟ್ ಮಾಡಿ ಅವ್ರ ಪೇರೆಂಟ್ಸ್ಗೆ ಹಾಕೋದು ಅಥವಾ ಅವ್ರ ಕಾಂಟ್ಯಾಕ್ಟ್ ಇರ್ತಾರಲ್ಲ ಅವ್ರಿಗೆ ಹಾಕೋದು, ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಭಯಪಟ್ಟು ಏನಾದರೂ ಅನಾಹುತ ಮಾಡ್ಕೊಳ್ಳೋದು, ಸೂಸೈಡ್ ಮಾಡ್ಕೊಳ್ಳೋದು, ಅಥವಾ ಮನೇಲಿ ಹೇಳಿದೆ ಎಲ್ಲೇ ಮನೆ ಬಿಟ್ಟು ಓಡಿ ಹೋಗೋದು, ಇಂಥವು ಆಗ್ತಾ ಇದ್ದಾವೆ. ಅಂಥವು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಹಂಗೆ ಏನಾದರೂ ತೊಂದರೆ ಇದ್ದರೆ 1930 ನಂಬರ್ ಇದೆ, ಹೆಲ್ಪ್ಲೈನ್ ನಂಬರು ನಾವಲ್ಲಿ ಹಾಕಿದ್ದೀವಿ. ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ನಂಬರು 1930. ಮತ್ತು ಮನಿ ಟ್ರಾನ್ಸ್ಫರ್ ಮಾಡ್ತಿರ್ತಾರೆ ಫೋನ್ಪೇಲಿ ಅಕೌಂಟ್, ಎಲ್ಲರದು ಬ್ಯಾಂಕ್ ಅಕೌಂಟ್ ಇದೆ. ಈಗ ಎಲ್ಲರದು ಅಕೌಂಟಿಗೆ ಗೌರ್ಮೆಂಟಿಂದ ಗೃಹಲಕ್ಷ್ಮಿ ಯೋಜನೆ, ಸ್ತ್ರೀ ಶಕ್ತಿ ಯೋಜನೆಗಳು ಎಲ್ಲ ಏನೇನು ಯೋಜನೆಗಳಿದಾವೆ ಅದರಿಂದ ದುಡ್ಡು ಬರ್ತಾ ಇದ್ದಾವೆ. ಅವಾಗ ಏನಾಗುತ್ತೆ, ಈಗ ಬಂದಾಗ ಅದರ ನಂಬರ್ಗೆ ಈಗ ನಿಮ್ಮ ಅರ್ಜೆಂಟಾಗಿ ಕಾಲ್ ಮಾಡಿ, ನನಗೆ ಅರ್ಜೆಂಟ್ 10,000 ರೂಪಾಯಿ ಬೇಕಿದೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿ ನಿಮ್ಗೆ ಪರಿಚಯಸ್ಥರು ಯಾರೋ ಕಾಲ್ ಮಾಡ್ತಾರೆ. ನೀವು ಆವಾಗ ಏನು ಮಾಡ್ತೀರಾ, ನಂಬರ್ಗೆ ಒಂದು ನಂಬರ್ ಮಿಸ್ ಆಗಿ ಬೇರೆದಕ್ಕೆ ಯಾವುದಕ್ಕೂ ನಂಬರ್ಗೆ ಹಾಕಿಬಿಡ್ತೀರ ದುಡ್ಡು. ಅವಾಗ ಏನು ಮಾಡೋದು, ಹಂಗೇನಾದರೂ ಇದನ್ನಾದರೆ ಅವ್ರು ಕಾಲ್ ಮಾಡಿ ಅವರು ಅಮೌಂಟ್ ಏನಾದರೂ ಹಾಕಲಿಲ್ಲ ಅಂದರೆ 1930 ಕಾಲ್ ಮಾಡಿ. ಅವ್ರು ಕಾಲ್ ಮಾಡಿದ್ರೆ ಆ ಯಾವ ಅಕೌಂಟಿಗೆ ಹೋಗಿರ್ತದಲ್ಲ ಆ ಅಕೌಂಟ್ ಬ್ಲಾಕ್ ಆಗುತ್ತೆ. ಆಮೇಲೆ ಆ ಅಮೌಂಟನ್ನು ಅವ್ರು ಕರ್ಕೊಂಡ್ಬಿಟ್ಟು ವಾಪಸ್ ಇದನ್ನು ಮಾಡ್ಕೋಬೋದು, ನೀವು ತೊಗೋಬೋದು. ಬೈ ಮಿಸ್ಸಾಗಿ ಆಗಿರ್ತಕ್ಕಂಥವು ಇಲ್ಲ ಇಂಟೆನ್ಷನ್ಲಿ ಮಾಡಿರ್ತಾರೆ. ಇಂಟೆನ್ಷನ್ಲಿ ಹೆಂಗೆ, ಹೆಲ್ಮೆಟ್ ಕಡ್ಡಾಯಗೊಳಿಸಿದ್ದೀವಿ KGF ಜಿಲ್ಲಾದ್ಯಂತ. KGF ಪೊಲೀಸ್ ಜಿಲ್ಲಾದ್ಯಂತ, ಪೊಲೀಸ್ ಜಿಲ್ಲೆ ಇದು KGFದು. ಒಬ್ಬರು SP ಇದ್ದಾರೆ, ಅದಕ್ಕೆ KGF ಪೊಲೀಸ್ ಜಿಲ್ಲೆ ಅಂತ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಪೂರ್ತಿ ಹೆಲ್ಮೆಟನ್ನು ಕಡ್ಡಾಯಗೊಳಿಸಿದ್ದಾರೆ. ದಯವಿಟ್ಟು 2 ವೀಲರ್ ಓಡಿಸ್ಬೇಕಾದ್ರೆ ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಿ ಓಡಿಸಿ. ಯಾಕೆ ಹೇಳೋದು ಹೆಲ್ಮೆಟ್ ಅಂತಂದರೆ, ಏನು ಆಕ್ಸಿಡೆಂಟ್ಗಳಾಗ್ತಾವಲ್ಲ, ಆಕ್ಸಿಡೆಂಟ್ ಆದಾಗ 2 ವೀಲರ್ ಆಕ್ಸಿಡೆಂಟ್ ಆದಾಗ ಅವನೇನಾದರೂ ಕೆಳಗಡೆ ಬಿದ್ದರೆ ಫಸ್ಟ್ ಏಟ್ ಬೀಳೋದು ತಲೆ ಡ್ಯಾಮೇಜ್ ಆದರೆ ಜೀವನನೇ ಡ್ಯಾಮೇಜ್ ಆದಂಗೆ. ಅದಕ್ಕೋಸ್ಕರ ಹೆಲ್ಮೆಟ್ ಹಾಕಿದರೆ ಲೈಫ್ ಸೇವ್ ಆಗುತ್ತೆ. ಕೈ ಮುರಿದ್ರು, ಕಾಲು ಮುರಿದ್ರು, ಏನು ಟ್ರೀಟ್ಮೆಂಟನ್ನು ಕಡ್ಡಾಯವಾಗಿ ಹಾಕಿ ಒಂದು ಇಲ್ಲೇ 100 ಮೀಟ್ರ್ ಇದ್ರೂ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು. ಅದನ್ನು ನೀವು ಕಂಟಿನ್ಯೂಸ್ ಆಗಿ ಹಾಕೋದ್ರಿಂದ ನಿಮಗೆ ಅದನ್ನು ಒಂದು ದಿನ ಬಿಟ್ಟು ಹೋದರೆ ಏನೋ ಮಿಸ್ ಮಾಡ್ಕೊಂಡಿದ್ದೀನಿ ನಾನು ಅಂತ ನೀವು ಫೀಲ್ ಆಗುತ್ತೆ ನಿಮಗೇನೆ. ಸ್ವಲ್ಪ ದಿನ ಒಂದು ತಿಂಗಳು ಹಾಕೊಂಡು ಓಡಾಡ್ರಿ ನೀವು. ಅದಾದಮೇಲೆ ಬಿಟ್ಟು ಹೋದರೆ ನಿಮಗೆ ಯಾಕೋ ಏನೋ ಬಿಟ್ಟಿದ್ದೀನಲ್ಲ, ಏನೋ ಮರ್ತಿದ್ದೀನಲ್ಲ ಅನ್ಸುತ್ತೆ, ಹಂಗಾಗತ್ತೆ. ಆಮೇಲೆ ನೀವೇ ಹೇಳಕತ್ತೀರ ಬೇರೆದವ್ರಿಗೆ ದಯವಿಟ್ಟು ಹೆಲ್ಮೆಟ್ ಹಾಕೊಂಡು ಓಡಾಡ್ರಿ ಅಂತ. ಅದು ಕೆಲವರು ಅನುಭವ ಆಧಾರಕ್ಕೆ ಗೊತ್ತಿರುತ್ತೆ. ಯಾವುದೇ ವೆಹಿಕಲ್ಗಳನ್ನು ಓಡಿಸ್ಬೇಕಾದ್ರೆ 3 ಕಡ್ಡಾಯವಾಗಿ ಇಟ್ಕೋಬೇಕು. ಒಂದು ಹೆಲ್ಮೆಟು, ಇನ್ನೊಂದು ಇನ್ಸೂರೆನ್ಸ್ ಏನಕ್ಕೆ ಮಾಡಿಸ್ಬೇಕಂದ್ರೆ, ಈ ಆಕ್ಸಿಡೆಂಟ್ ಆಯಿತು ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತೀರ, ಇನ್ಸೂರೆನ್ಸ್ ಇದ್ದರೆ ಆ ಹಾಸ್ಪಿಟಲ್ ಬಿಲ್ಲನ್ನು ಇನ್ಸೂರೆನ್ಸ್ ಕಂಪ್ನಿ ಕಟ್ಕೊಡುತ್ತೆ. ಈಗ ಕಾಲು ಮುರಿತು, ಕೈ ಮುರಿತು ಅಂದರೆ ಮಿನಿಮಮ್ 1 ರಿಂದ 2 ಲಕ್ಷ ರೂಪಾಯಿ ಬಿಲ್ ಆಗುತ್ತೆ ಹಾಸ್ಪಿಟ್ಲಲ್ಲಿ. ಮತ್ತು ನಿಮ್ಗೆ ತೋರ್ಸೋಕ್ಕೆ ಅದನ್ನು ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಇಟ್ಕೊಂಡು, ಡ್ರೈವಿಂಗ್ ಲೈಸೆನ್ಸು, ಇನ್ಸೂರೆನ್ಸು ಮತ್ತು ಹೆಲ್ಮೆಟ್ಟು, ಇವು 3 ಕಡ್ಡಾಯವಾಗಿ ಪಾಲಿಸಿ. ಇದು ನಿಮಗೂ ನಿಮ್ಮ ಜೊತೆಗೆ ನಿಮ್ಮ ಕುಟುಂಬಕ್ಕೂ ಸಹಕಾರಿಯಾಗುತ್ತೆ. ಎಲ್ಲರೂ ವ್ಯಕ್ತಿಗೆ ನಿಮ್ಮ ATMಗಳನ್ನು ಕೊಡಕ್ಕೆ ಹೋಗಬೇಡಿ. ಮತ್ತು ಬಸ್ ಹತ್ತಬೇಕಾದ್ರೆ ನೂಕುನುಗ್ಗಲಲ್ಲಿ ಚೈನ್ ಕಳ್ತನ ಮಾಡ್ತಾರೆ, ಅದ್ರ ಬಗ್ಗೆನೂ ಜಾಗೃತರಾಗಿರ್ಬೇಕು. ಅದು ಗೊತ್ತಾಗಲ್ಲ, ಹೆಣ್ಮಕ್ಳೇ ಮಾಡ್ತಾರೆ ಇದನ್ನು, ಜಾಸ್ತಿ ಹೆಣ್ಮಕ್ಳು ಮಾಡ್ತಾರೆ. ಕುಪ್ಪಮ್ ಗ್ಯಾಂಗ್ ಇದೆ ಒಂದು ಲೇಡೀಸ್ದು, ಅದೊಂದು
ಭದ್ರಾವತಿ ಗ್ಯಾಂಗ್ ಒಂದಿದೆ, ಶಿವಮೊಗ್ಗದವ್ರದ್ದು ಭದ್ರಾವತಿ. ಅವ್ರು ಏನು ಮಾಡ್ತಾರೆ ಗೊತ್ತಾ, ನಿಮ್ಮ ಜೊತೆನೇ ಇರ್ತಾರೆ, ನಿಮ್ಮ ಜೊತೆನೇ ತಿರುಗಾಡ್ತಾರೆ, ಅಬ್ಸರ್ವ್ ಮಾಡ್ತಾರೆ ಯಾರು ಒಡವೆ ಹಾಕೊಂಡಿದ್ದಾರೆ ಅಂತ. ಅದು ನೋಡಿಬಿಟ್ಟು ಬಸ್ ಹತ್ತಬೇಕಾದ್ರೆ ಅಥವಾ ಬಸ್ಸಲ್ಲಿ ಇರಬೇಕಾದ್ರೆ, ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರ್ತೀರಿ, ಜ್ಯೂಸ್ ಕುಡಿತೀರಾ ಇಲ್ಲ ಬಿಸ್ಕಿಟ್ ಏನೋ ಕೊಡೋದು ಕೊಟ್ಟು ಅವರು ಏನೋ ಒಂದು ಕೆಮಿಕಲ್ ಹಾಕಿರ್ತಾರೆ, ಅದರಲ್ಲಿ ನಿದ್ರೆ ಜಾರು ಬಿಡ್ತಾರೆ. ಆ ಟೈಮಲ್ಲಿ ನಿಮ್ಮ ಬ್ಯಾಗ್ಗಳನ್ನು ಚೆಕ್ ಮಾಡಿ, ಅದರಲ್ಲಿ ಏನಾದರೂ ನೆಕ್ಲೆಸ್ಸು, ಗೋಲ್ಡು, ಉಂಗುರ ಏನಾದರೂ ಇಲ್ಲ ಚೈನ್ ಹಾಕಿರ್ತೀರಿ, ಚೈನನ್ನು ಕಟ್ ಮಾಡಿ ಇಟ್ಕೊಂಡ್ಬಿಡೋದು, ನೆಕ್ಸ್ಟ್ ಸ್ಟಾಪಲ್ಲಿ ಇಳಿದ್ಬಿಡೋದು, ಗೊತ್ತೇ ಆಗಲ್ಲ ನಿಮಗೆ. ಅದಕ್ಕೆ ಅನಾಮಧೇಯ ವ್ಯಕ್ತಿಗಳು ನಿಮ್ಮ ಪಕ್ಕ ಸೀಟಲ್ಲಿ ಕೂತಿದ್ದು ಏನಾದರೂ ಗಮನಿಸ್ತಾ ಇದ್ರೆ, ಅವರಾಗೆ ಮಾತಾಡ್ತಾ ಇದ್ರೆ ಭಾಳ ಎಚ್ಚರಿಕೆಯಿಂದ ಇರಬೇಕು. ಅವ್ರು ಏನಾದರೂ ಕೊಟ್ಟರೆ ಅದನ್ನು ಕುಡಿಯೋದು ಮಾಡೋದು, ತಿನ್ನೋದು ಮಾಡೋದು ಮಾಡಬಾರ್ದು. ಇಂಥವ್ರಿಗೆ ಹೆಂಚಿನಲ್ಲೋ ಇಟ್ಟು ಹೋಗೋದು, ಅದನ್ನು ಎಲ್ಲ ನೋಡ್ಕೊಂಡಿರ್ತಾರೆ. ಮತ್ತು ನಿಮ್ಮ ಮನೆಗೆ ಬಂದವರೇ ಮಾಡ್ತಾರೆ ಅದನ್ನು. ಒಳಗಡೆ ಬಂದು ಎಲ್ಲೆಲ್ಲಿ ಒಡವೆ ಇಡ್ತೀರಾ, ಎಲ್ಲೆಲ್ಲಿ ಬೆಲೆಗಳು ವಸ್ತು ಇಡ್ತೀರಾ, ಹಣ ಇಡ್ತೀರಾ ಎಲ್ಲ ನೋಡ್ಕೊಂಡು ಇರ್ತಾರೆ. ಅದನ್ನು ಬಂದು ಓಪನ್ ಮಾಡಿ ತೊಗೊಂಡು ಹೋಗ್ಬಿಡ್ತಾರೆ. ದಯವಿಟ್ಟು ಮನೆ ಬೀಗ ಹಾಕಿ ಅಲ್ಲೇ ಇಟ್ಟು ಹೋಗೋಕೆ ಹೋಗಬೇಡಿ. ಮತ್ತು ಒಡವೆ ಇದ್ದರೆ ಬ್ಯಾಂಕ್ ಲಾಕರ್ಗಳಲ್ಲೋ ಇದರಲ್ಲೋ ಇಡಿ. நீங்கள் யாருண்ணா எதனா சாரை கேட்குற மாதிரின்னா நீங்கள் கேளுங்க, இல்லை நாங்களே சொல்கிற மாதிரினா நாங்கள் சொல்கிறோம். என்னன்னாக்கா ஃபஸ்ட்டு வந்து நம்ம சஞ்சய் காந்தி நகரில் ஒரு ஸ்டேஷன் போடணும்னு சொல்லுவார். ரவுடிசம் இருக்குது, இப்படி பண்ணுறாங்க அப்படி பண்ணுறாங்கன்னு. ஆனால் நம்ம ஏரியாவில் யாரும் பண்ணல. வெளியே இருந்து கோட்ரஸ்காயிருந்து வந்து பண்ணுறாங்க, முனிசிபாலிட்டி ரோட்லேருந்து வந்து பண்ணுறாங்க, இந்த சைட்லேருந்து வந்து பண்ணுறாங்க. அதனால என்ன நினச்சிக்கிறாங்கன்னா சஞ்சய் காந்தி நகரில் தான் பண்ணுறாங்கன்னு நினச்சிக்கிறாங்க. அந்த மாதிரி ನಮ್ಮ ಏರಿಯಾನಲ್ಲಿ ಯಾರು ಮಾಡಲ್ಲ ಸರ್. ಆಚೆ ಕಡೆಯಿಂದ ಬಂದು ಇಲ್ಲಿ ಮಾಡಿಬಿಟ್ಟು ಈ ರೋಡ್ನಲ್ಲಿ ಬಂದುಬಿಡ್ತಾರೆ. ರೂಟ್ ಐತೆ, ಅದ್ರಿಗೆ ಬಂದುಬಿಟ್ಟ ಮೇಲೆ ನಮ್ಮ ಏರಿಯಾನಲ್ಲಿ ಹೇಳ್ಬಿಡ್ತಾರೆ. அது ಒಂದು. இன்னொன்று என்னன்னாக்கா காசு வந்து யாருமே இந்த பேங்க்குக்கு போகும்போதோ ஏடிஎம் எடுத்துன்னு போகும்போதோ அவர் உஷார்படுத்துறாரு. இந்த மாதிரி இன்னொருத்தர் நம்ம பின்னாலேயே வருவாங்க, நம்மளுக்கு தெரிஞ்சவங்க இருப்பாங்க, அதை வந்து நீங்கள் ரொம்ப உஷாராக இருங்க, நீங்களே எடுங்க, இல்லையா பேங்க்லன்ட்டு அதுக்குன்ட்டு ஒருத்தருக்கிறாரு, அவங்களே எடுக்க சொல்கிறாரு. ஹெல்மெட் வந்து கம்பல்சரி போட்டால் போடணும். சும்மா போகும்போது புஷ்டாங்கன்னா அவங்க யாரும் விடுறதில்ல, யாரும் ரெக்கமெண்ட் இல்லை, எதுவுமே இல்லை. ஏன்னா எஸ்ஐ வந்து சொல்லிட்டுக்கிறார் நம்மளுக்கு ஹெல்மெட் போட்டே போடணும். நகை போடும்போது கூட உஷாராக போட்டுட்டா நைட்டில் அந்த சந்தலி அங்கே இங்கே போகணும். இப்போல்லாம் நம்ம பசங்கள்லாம் யார் சண்டிகம் போகிறதில்ல, எந்த விஷயத்துக்கும் வரதில்ல. சஞ்சய் காந்தி நகரில் இருக்கிறவங்க ரொம்ப அருமையாக இருக்கிறாங்க பசங்கள்லாம். இப்போ நம்மளுக்கு ஃபுல் சப்போர்ட் பண்ணுறதுக்கு இருக்கிறாங்க. பீட்டு வந்து வினோத் சாருன்ட்டு இதார் சார், வினோத் சார், பஸ்வநாத் சார், முரளி அண்ணன், கோபி அண்ணன் எல்லாம் நம்ம தபேதர் அவரெல்லாம் வந்து சஞ்சய் காந்தி நகர் ஃபுல்லாக, அம்பேத்கர் நகர் ஃபுல்லாக ஃபுல் ரவுண்ட்ஸ் சார். சொல்லி இல்லை, இது நிஜா ஃபுல்லாக ரவுண்ட்ஸ் பண்ணுறாங்கன்னா. இப்போ வந்து அவங்க இப்படி வந்தாலுமே ஒரு 10 பேர் உக்காந்துருந்தா கூட போயிடுறாங்க, வானா உடுப்பாங்கன்ட்டு வந்து நம்மளுக்கு ரொம்ப அன்பாக புத்தி சொல்லிட்டு போகிறாங்க. எல்லாம் போலீஸ் ஸ்டாஃப் எல்லாம் வராங்க போகிறாங்க, எல்லாமே வந்து இப்போ ஒரு கண்ட்ரோல் வந்துக்குது சஞ்சய் காந்தி நகர். இதுக்கு மேலே ஒரே ஒரு தப்பு கூட சஞ்சய் காந்தி நகரில் நம்ம ஏரியாக்கார பசங்க யாரும் எதுவும் பண்ண மாட்டாங்க. எல்லாம் ரொம்ப நல்லா இருக்குது. எஸ்ஐ வந்துக்கிறாரு, என்ன இருந்தாலும் எஸ்ஐ கிட்ட சொல்லுங்க, எஸ்ஐ இது பண்ணுறாங்க. அப்படி இல்லைனாக்கா வந்து ரவுண்ட்ஸ் வராங்க, வினோத் அண்ணன், பசுநாத் அண்ணன், கோபி அண்ணன், இவர் நம்ம தபேதர் எல்லாருமே இருக்கிறாங்க. எல்லாருக்கும் நம்பர் கொடுக்குறாரு. நம்பர் கொடுத்து நீங்கள் உங்களுக்கு டவுட் ஆச்சுன்னா அவங்களுக்கு நீங்களே ஃபோன் பண்ணுங்க. இப்போ அவர் சொன்ன மாதிரி அந்த பசங்களை படிக்கிறது, சின்ன சின்ன வயசு பசங்க போகும்போது அந்த பசங்க கேலி பண்ணுறது, அது இது இருந்தால் கூட பர்சனல் சொல்லுங்கள். ஏன்னா பொட்ட பசங்க நம்ம ஏரியாவில் நிறையா பேர் இருக்கிறாங்க. இப்போ நம்ம எதனா சொன்னால் பசங்க வந்து நீ யார் கேட்குறதுக்கு, நீ யார் பண்ணுறதுக்கு அப்படி இப்படின்னு சொல்கிற அளவுக்கு இருக்கிறாங்க. இருந்தாலும் இப்போ அந்த அளவுக்கு இல்லை. ஃபஸ்ட்டு அப்படி பேசியிருந்தாங்க. இப்போ எல்லாம் எஸ்ஐ கிட்ட எல்லாம் வந்திருந்தா ரவுண்ட்ஸ் ஃபுல் ரவுண்ட்ஸ்க்குறாங்கக்கா. நைட்டில் 10 மணிக்கு யார் நம்ம ஏரியாக்கார ரவுண்ட்ஸ் கேட்டாலும் அவங்க வராங்க. இப்போ வந்து நம்ம ஏரியாவில் ரொம்ப அருமையாக இருக்கிறாங்க. பசங்களுக்கு எந்த சண்டை இல்லை, எதுவும் இல்லை. இதுக்கு முன்னே என்ன பண்ணுவாங்கன்னா நம்ம சஞ்சய் காந்தி நகருக்கு எல்லாம் ஒரு ஸ்டேஷன் வைக்கணும்னு சொல்லுவாங்க. இப்போ வந்து ஒரு 2-3 வருஷமாக ஃபுல்லாக ரவுண்ட்ஸ் போட்டுக்கின்னு ஃபுல்லு எங்கே உக்காந்தாலும் பசங்களை இது பண்ணுக்கிற வாசை ஒரே ஒரு வார்த்தை கூட நம்ம போலீஸ் ஸ்டேஷன் உள்ள காலை வச்சோம்னா யாரும் இது வரைக்கும் சஞ்சய் காந்தி நகர் பற்றி நம்ம போலீஸ்கார் தப்பாக பேசுனதே இல்லை. 3 வருஷம் ஆயிடுச்சு அவங்க சொல்லி. இப்போ நம்ம ஏரியாக்கார பசங்கள்லாம் ரொம்ப அருமையாக இருக்கிறாங்க. இதே மாதிரி நம்ம ஏரியாக்கார பசங்க எப்பயுமே தீனுன்ட்டு நான் ரொம்ப கேட்டு இது பண்ணிக்கிறேன். அவ்வளோதான். ரொம்ப நன்றி. வந்த ஜனத்துக்கு ரொம்ப நன்றி. சிவா
ಇಲ್ಲಿವರೆಗೂ ಶಾಂತ ರೀತಿಯಿಂದ ಕುಳಿತು ಇಷ್ಟೊಂದು ಜನ ಸೇರಿದ್ದೀರ, ತುಂಬ ಖುಷಿ ಆಯ್ತು ನನಗೆ. ಅವಕಾಶ ಸಿಕ್ಕಾಗ ಎಲ್ಲ ಇದೇ ರೀತಿ ಮೀಟಿಂಗ್ ಮಾಡ್ತಾ ಇರ್ತೀವಿ. ನಿಮ್ಮ ಸಮಸ್ಯೆಗಳನ್ನು ನಮ್ಮ ಭರವಸೆ ನೀವು ಕರೆಕ್ಟಾಗಿದ್ದರೆ ಯಾರಿಗೂ ಭಯಪಡೋ ಅವಶ್ಯಕತೆ ಇಲ್ಲ. ಕಾನೂನಿದೆ, ಕಾನೂನಿಗೆ ಮಾತ್ರ ಭಯಪಡ್ಬಾರ್ದು. ಏನಾದರೂ ತಪ್ಪು ಮಾಡಿದರೆ ಮಾತ್ರ ಭಯಪಡಬೇಕು. ನಿಮ್ದೇನೋ ಸಮಸ್ಯೆ ಇದ್ದರೂ ಖುದ್ದಾಗಿ ನನಗೆ ಬಂದು ಕಂಪ್ಲೇಂಟ್ ಕೊಡ್ಬೋದು, ಅಥವಾ ಸ್ಟೇಷನ್ಗೆ ಯಾವಾಗಲೂ 24x7 ಓಪನ್ ಇರುತ್ತೆ. ದಯವಿಟ್ಟು ಬನ್ನಿ, ನಿಮ್ದೇನೋ ಸಮಸ್ಯೆ ಇದ್ದರೆ ಹೇಳಿ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.